ಬಹುಶಃ ಇವತ್ತು ಅಕ್ಷಯ ತೃತೀಯ ಬಸವ ಜಯಂತಿ. ದಯಮಾಡಿ ಯಾರು ವೇದಿಕೆ ಮೇಲೆ ಬರಬಾರ್ದು. ಒಬ್ಬರು ನೋಡಿದ್ರೆ ಎಲ್ಲರೂ ಬರ್ತಾರೆ. ದಯಮಾಡಿ ಹತ್ತು ಮಾಡಿ. ಇವತ್ತು ತಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ವೇದಿಕೆಯ ಮೇಲೆ ವಿರಾಜಮಾನರಾಗಿ ಆಚರಿಸಿರುವಂತಹ ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದೊಳಗೆ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಶ್ರೀ ಬಸವೇಶ್ವರ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ಈ ಗ್ರಾಮದ ಎಲ್ಲ ಗಣ್ಯನ ಸಮ್ಮುಖದೊಳಗೆ ನಡೀತದ. ಬಹುಶಃ ನೀವೆಲ್ಲ ತಿಳ್ಕೊಂಡಿರ್ಬೋದು, ನಿಮ್ಮ ಮನೆಯೊಳಗ ಸಾಮಾನ್ಯ ಒಂದು ಮದುವೆಯನ್ನು ಮಾಡಬೇಕಾದ್ರೆ ಕೋಟಿ ಗಂಟೆ ಖರ್ಚು ಮಾಡಿದ್ವಿ ವಿನಃ ಒಬ್ಬ ಪರಮ ಪೂಜ್ಯರನ್ನು ನಮ್ಮಿಂದ ಕರ್ಕೊಂಡು ಬರಕ್ ಆಗಲ್ಲ. ನೀವಿವತ್ತು ಸರಳವಾಗಿ ಸಾಮೂಹಿಕ ವಿವಾಹವನ್ನ ಮಾಡ್ತಾ ಇದ್ದೀರಲ್ಲ. ಇವತ್ತು ಈ ನಿಮ್ಮ ಮಕ್ಕಳ ಮದುವೆಗೆ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳು ಆಗಮಿಸಿದಾರಲ್ಲ, ಅಂತ ಪರಮ ಪೂಜ್ಯರ ಪಾದಕ್ಕೆ ಒಂದು ಜೋರಾದ ಚಪ್ಪಾಳಿನ ನೀವೆಲ್ಲರೂ ಧನ್ಯಾತ್ಮರು ಪುಣ್ಯಾತ್ಮರು. ಇವತ್ತು ವಿಶೇಷವಾಗಿ ನೀವು ತಿಳ್ಕೊಳ್ರಿ, ಇವತ್ತು ದಾನಮ್ಮ ದೇವಿಯ ಪುರಾಣ ಮಹಾಮಂಗಲ. ಈ ಸಮಾಜಕ್ಕೆ ದಾನಮ್ಮ ತಾಯಿ ಸಾಮೂಹಿಕ ವಿವಾಹ ತಂದುಕೊಟ್ಟ ಮೊದಲ ಮಹಿಳೆ ಯಾರಾದ್ರೂ ಇದ್ರೆ ಅದು ಗುಡ್ಡಾಪುರ ದಾನಮ್ಮ ಅನ್ನುವಂಥದ್ದು ನೀವೆಲ್ಲ ತಿಳಿದುಕೊಳ್ಬೇಕು. ಸಂಘ ತೀರ್ಥದೊಳಗೆ ಜತ್ತು ಸಂಸ್ಥಾನದ ದೊರೆಯಾಗಿರ್ತಕ್ಕಂಥ ಯಶೋಧನ ನೇತೃತ್ವದೊಳಗೆ ಆ ತಾಯಿ ಸಾಮೂಹಿಕ ವಿವಾಹವನ್ನು ಮಾಡಿಕೊಳ್ತಾಳೆ ಆ ಗುಡ್ಡಾಪುರ ದಾನಮ್ಮ. ಅಂತಹದ್ದೇ ಒಂದು ಪವಾಡ ಇವತ್ತು ನಮ್ಮ ಬಸವೇಶ್ವರ ಕಾರಣದೊಳಗೆ ನಡೀತದಂದ್ರೆ ಅದಕ್ಕೆಲ್ಲವೂ ಕಾರಣ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಆಶೀರ್ವಾದವೇ.